ನೀವು ಎಲ್ಲ ದಯವಿಟ್ಟು ಯಾರು ಸಿಂಗಲ್ ಇದ್ದರೆ ನೀವು ಬೇಗ ಮದುವೆ ಮಾಡಿ. ಯಾಕೆಂದರೆ ಮದುವೆ ಮಾಡಿಬಿಟ್ಟು ಮಕ್ಕಳು ಮಾಡಿಬಿಟ್ಟು ಆಮೇಲೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸಿಂಗಲ್ ಕೂಡ ಖುಷಿ ಇರುತ್ತೆ, ಮದುವೆ ಆದಮೇಲೂ ಕೂಡ ಖುಷಿ ಇರುತ್ತೆ. ಅಲ್ಲಿ ಹೋಗುವಾಗ ಅದು ಆಟೋದು ಅಣ್ಣ ತುಂಬ ಖುಷಿ ಆಯಿತು. ಯಾಕೆಂದರೆ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾರೆ ಅಂತ 50 ಆಟೋ ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲರಿಗೆ ಊಟ ಕೂಡ ನಾನು ಕೊಡ್ತೀನಿ. ಅದು ಒಂದು ಚಿಕ್ಕದು ಪ್ಲ್ಯಾನ್. ಹಾಗಾಗಿ ಹೇರ್ ಕಟ್ ಮಾಡಬೇಕು, ಆದರೆ ಇವರು ಕಟಿಂಗ್ ಮಾಡೋಕ್ಕೆ ರೆಡಿ ಇಲ್ಲ. ಕಟಿಂಗ್ ನೋ ಎಸ್ 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 ಪ್ಲೀಸ್ ಓದೋದು. ಈಗ ನಾನು ಇಲ್ಲಿ ಅಂಗಡಿ ಬರೋವಾಗ ಇಲ್ಲಿ ಒಂದು ಅಂಗಡಿದು ಓನರ್ ಇರಬೇಕು, ಅವರು ಇತ್ತು ಗೊತ್ತಿಲ್ಲ. ಅವರು ನನ್ನ ಕನ್ನಡ ಬ್ಲಾಗ್ ನೋಡ್ತಾ ಇದೆ ಅಂದ್ಬಿಟ್ಟು ಹೇಳಿದ್ದು. ಸೊ ಖುಷಿ ಆಯಿತು ಅವ್ರಿಗೆ ಮೀಟ್ ಮಾಡಿಬಿಟ್ಟು. ಮತ್ತು ಅಲ್ಲಿ ಕಟಿಂಗ್ಗೆ ಕೂಡ ಹೋಗಿದ್ದೀನಿ. ಅಲ್ಲಿ ಕೂಡ ಅವರು ನಿನಗೆ ನಾನು ಎಲ್ಲಿ ನೋಡಿದ್ದೀನಿ ಅಂದರು. ಯಾಕೆಂದರೆ ಇಲ್ಲಿ ಬೆಳ್ಕುಪ್ಪೆಯಲ್ಲಿ ಟಿಬೆಟಿಯನ್ ಜಾಸ್ತಿ ಚೆನ್ನಾಗಿ ಅವ್ರಿಗೆ ಕೂಡ ಕನ್ನಡ ಗೊತ್ತು. ಸೊ ಅವರು ಬ್ಲಾಗ್ ನೋಡ್ತಾ ಇದೆ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಏನಪ್ಪ ನೋಡಿದೆ ಕಟಿಂಗ್ ಮಾಡ್ತೀಯ, ಹೇರ್ ಕಟಿಂಗ್? ಎಸ್ 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 ಓಹೋ. ಈಗ ಇವನು ಫಸ್ಟ್ ಟೈಮ್ ಜ್ಯೂಸ್ ಕುಡಿದ್ಬಿಟ್ಟು ಎಸ್ ಹೇಳಿದ್ರು. ಟ್ರೈ ಮಾಡ್ತೀನಿ. ಯಾಕಂದರೆ ಅವ್ರು ಅನ್ನೋದು ಇಲ್ಲಿ ಫುಲ್ ದಪ್ಪ ಇದು ಬಾಡಿಯಲ್ಲಿ ಟ್ಯಾಟೂ ಮಾಡಿ ಇತ್ತು. ಸೊ ಅಲ್ಲಿ ಅನ್ನ ನೋಡ್ಬಿಟ್ಟು ಇವರು ಎಗ್ರಿ ಮಾಡಲ್ಲ, ಕಟ್ ಮಾಡಿಬಿಡ್ತೀನಿ ಅಂತ. ಸೊ ಈಗ ಟ್ರೈ ಮಾಡ್ತೀನಿ. ಏನಂತ ನನಗೆ ಇಲ್ಲಿ ಟೆನ್ಷನ್ ಇದೆ. ನೀವು ಏನು ಈ ಥರ ಹೇಳ್ತೀರ? ಅವ್ರದ್ದು ಏನು ಫ್ರೂಟ್ ಗ್ರಿಡ್ಸ್ ಏನು ಸೇಲ್ ಮಾಡ್ತಾಯಿದ್ದಾರೆ. ಫಸ್ಟ್ ನನ್ನ ಮಗ ಕಟಿಂಗ್ ಮಾಡಿದ್ರೆ ಫ್ರೂಟ್ ಕೂಡ ತಗೋತೀನಿ, ಇಲ್ಲಾಂದರೆ ನಮ್ಮ ಹೆಂಡತಿ ಬೈತಾರೆ ಚೆನ್ನಾಗಿ. ಅವರು ಊಟ ಮಾಡೋಕ್ಕೆ ಹೋಗಿದ್ದು. ಅವರು ಹೇಳಿದ್ರು ನೀನು ಮತ್ತು ಮಗ ಹೇರ್ ಕಟ್ ಮಾಡಿಬಿಟ್ಟು ಬನ್ನಿ ಅಂತ. ಇನ್ನೂ ಇವನು ಹೇಳ್ತಾ ಇದ್ದಾರೆ. ಈಗ ಒಂದ್ಸರಿ ಹೇಳಿದ್ರು ಮಾಡ್ತೀನಿ ಅಂತ. ಈಗ ನೋಡೋಣ. ಲೆಟ್ಸ್ ಗೋ ಎಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಜೈ ಕರ್ನಾಟಕ ಸಂಗ್ ಜೈ ಜೈ ನೋ ಜೈ ಕರ್ನಾಟಕ ಸಂಗ್ ನೇಮೆ ಒನ್ ಟೈಮ್ ರಾಮೆ. ಹಾಂ, ಇವನು ಸುಮ್ಮನೆ ಜ್ಯೂಸ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈಗ ಅಲ್ಲಿ ಹೋದಾದ್ಮೇಲೆ ಹೇಳ್ತಾರೆ ಈಗ ನಾನು ಕಟಿಂಗ್ ಮಾಡಲ್ಲ ಅಂತ. ಸೊ ಈಗ ಐಸ್ ಕ್ರೀಮ್ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಐಸ್ ಕ್ರೀಮ್ ಕೊಟ್ಟರೆ ನಾನು ಕಟ್ ಮಾಡ್ತೀನಿ ಅಂತ. ಆದರೆ ಸರ್ ಥ್ಯಾಂಕ್ ಯು. ಇವನಿಗೆ ಹೇರ್ ಕಟಿಂಗ್ ಮಾಡಬೇಕು. जूस देने से कट करेगा बोला, जूस दिया. ಈಗ ಇವನು ಹೇಳ್ತಾರೆ ಐಸ್ ಕ್ರೀಮ್ ಕೊಡಿ. ಇದು ನನ್ನ ಕನ್ನಡ ಚಾನಲ್ ಇದೆ ಯೂಟ್ಯೂಬ್ದು, ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಕಟಿಂಗ್ ಚೂಲೆ ಇಲ್ಲ ಸರ್ ಇಲ್ಲ ನೋ ಯಾ ಚಿಂತನೆ. ಹಾಂ ಸ್ಟಾರ್ಟ್ ಆಗ್ತದೆ. ಈಗ ನಾನು ಅಲ್ಲಿ ಹೋಗುವಾಗ ಅದು ಆಟೋದು ಅಣ್ಣ ತುಂಬ ಖುಷಿ ಆಯಿತು. ಯಾಕೆಂದರೆ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾರೆ ಅಂತ. ಸೊ ಸುಮಾರು ಆಟೋ ಡ್ರೈವರ್ ಫ್ರೆಂಡ್ಸ್ಗಳು ಸಿಕ್ತು. ಅವ್ರು ಎಲ್ಲ ಖುಷಿ ಆಗುತ್ತೆ. ಈಗ ನನ್ನ ಸಬ್ಸ್ಕ್ರೈಬರ್ ಲದಾಖ್ ಚಾನಲ್ಗೆ ಒಳ್ಳೆ ಸಬ್ಸ್ಕ್ರೈಬರ್ ಇದೆ. ಆದರೆ ಕನ್ನಡ ಚಾನಲ್ ಇನ್ನೂ 1,000 ಆಗಲಿಲ್ಲ. 10,000 ಸಬ್ಸ್ಕ್ರೈಬರ್ ಆದರೆ ನಾನು ಒಂದು ಮೈಸೂರಿಗೆ ಬಂದ್ಬಿಟ್ಟು, ಇಲ್ಲಾಂದರೆ ಬೆಳ್ಕುಪ್ಪೆ ಒಂದು ಜಾಗ ಅಲ್ಲಿ ಎಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ಇರಬೇಕು. ಈ ಒಂದು ಜಾಗ ಸೆಲೆಕ್ಟ್ ಮಾಡಿಬಿಟ್ಟು 50 ಆಟೋ ಬುಕ್ ಮಾಡಿಬಿಟ್ಟು ಅವ್ರಿಗೆ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ. ಅವ್ರದ್ದು 100 ರೂಪೀಸ್ 100 ಚಾರ್ಜ್ ಮಾಡ್ತಾರೆ, ನಾನು 200 ಕೊಡ್ತೀನಿ. ಮತ್ತು ಜೊತೆಯಲ್ಲಿ ಫುಲ್ ಆಟೋ ರೌಂಡ್ ಮಾಡಿಬಿಟ್ಟು ಎಲ್ಲ ಸೆಂಟರಲ್ಲಿ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತೀನಿ. 10Kದು ಸೆಲಿಬ್ರೇಷನ್. ಮತ್ತು ಅವ್ರು ಎಲ್ಲರಿಗೆ 50 ಆಟೋ ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲರಿಗೆ ಊಟ ಕೂಡ ನಾನು ಕೊಡ್ತೀನಿ. ಅದು ಒಂದು ಚಿಕ್ಕದು ಪ್ಲ್ಯಾನ್. 10,000 ಸಬ್ಸ್ಕ್ರೈಬರ್ ಆದಮೇಲೆ. ಯಾಕೆಂದರೆ ಲದ್ದಾಖ್ ಚಾನಲ್ಗೆ ನಾನು ಆ ಥರ ಒಳ್ಳೆ ಡಿಫ್ರೆಂಟ್ ಏನೇನು ಮಾಡ್ತಾಯಿರ್ತೀನಿ. ಜೊತೆಯಲ್ಲಿ ಲಾಟ್ರಿ ಸಿಸ್ಟಮ್ ಕೂಡ ನಾನು ಲದ್ದಾಖ್ ಚಾನಲಲ್ಲಿ ನಾನು ಮಾಡ್ತಾಯಿದ್ದೀನಿ. ಅದೇ ಕನ್ನಡದು ಜನಗಳು ಸಪೋರ್ಟ್ ಕೊಟ್ಬಿಟ್ಟು ನಾನು ಆ ಥರ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ನಾನು ಕೂಡ ಅದರಲ್ಲಿ ನನಗೆ ಕೂಡ ಬೆನಿಫಿಟ್ ಇದೆ. ನಿಮಗೆ ಕೂಡ ಸಬ್ಸ್ಕ್ರೈಬರ್ಗೆ ಕೂಡ ಬೆನಿಫಿಟ್, ಆದರೆ ನನಗೆ ಕೂಡ ಬೆನಿಫಿಟ್. ಸ್ವಲ್ಪ ಆ ಥರ ಏನು ಯೋಜನೆ ಮಾಡ್ತಾಯಿದ್ದೀನಿ.
ಈಗ ಮಗ ಹೇರ್ ಕಟ್ಟಿಂಗ್ ತುಂಬ ಕಷ್ಟ ಇವತ್ತು. ಇವನು ನೋಡಿ ನನಗೆ ಅವ್ರದ್ದು ಹೇರ್ ಸ್ಟೈಲ್ ಸರಿ ಒಳ್ಳೆ ಅದೇ ಥರ ಬೇಕು. ಆದರೆ ಏನು ಗೊತ್ತಾ, ಇವ್ರಿಗೆ 4 ವರ್ಷ ಆಯಿತು ಜಸ್ಟ್ ನೆನ್ನೆ. ಸೊ ಸ್ಕೂಲ್ ಅಡ್ಮಿಷನ್ ಮಾಡಿದ್ದೀನಿ. ಅವ್ರ ಸ್ಕೂಲ್ ಸ್ವಲ್ಪ ಸ್ಟ್ರಿಕ್ಟು, ಅಲ್ಲಿ ಚಿಕ್ಕ ಹೇರ್ ಕಟ್ ಇರಬೇಕು. ಸೊ ಅದಕ್ಕೆ ಮಾರ್ಚ್ ಫಸ್ಟ್ ವೀಕಲ್ಲಿ ಅವ್ರ ಸ್ಕೂಲ್ ಶುರು ಆಗುತ್ತೆ. ಅದಕ್ಕೆ ಕಟಿಂಗ್ ಸ್ವಲ್ಪ ಇಂಪಾರ್ಟೆಂಟ್. ಗೊತ್ತಾ ಎಂತ ಸಹ ಅಂಕಲ್ ಬೈಕ್, ಇದು ಬೈಕ್ ನೋಡ್ಬಿಟ್ಟು ನನ್ನ ಫ್ರೆಂಡ್ದು ಇದು ಬಂದಿತ್ತು. ಬೆಂಗಳೂರಲ್ಲಿ ನಮ್ಮ ಒಂದು ಫ್ರೆಂಡ್ ಸಿಕ್ತು. ಅವರು ನಮ್ಮ ಚಾನಲ್ ನೋಡ್ಬಿಟ್ಟು ಮೆಸೇಜ್ ಬಂದಿತ್ತು. ಈಗ ನಾವು ಫ್ರೆಂಡ್ ಆಯಿತು. ಸೊ ಅವ್ರು ಕೂಡ ಬೈಕ್ ರೈಡ್ ಮಾಡ್ತಾರೆ, ಒಳ್ಳೆ ಟೂರ್. ಅವ್ರದ್ದು ಚಾನಲ್ ಹೆಸರು ನನ್ ಪಾಪ್ಯುಲರ್ ಅಂತ, ನನ್ ಪಾಪ್ಯುಲರ್. ಸೊ ಒಳ್ಳೆ ಚಾನಲ್ ಹೆಸರು ಇಟ್ಬಿಟ್ಟಿದ್ದಾರೆ. ಅವ್ರಿಗೆ ಸುಮಾರು ಸಬ್ಸ್ಕ್ರೈಬರ್ ಇದೆ ಮತ್ತು ವ್ಲಾಗ್ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ನಾನು ಹೇಳಿದ್ದೀನಿ, ಲದಾಖ್ ಬಂದರೆ ನಿಮಗೆ ಸ್ಟೇ ಮತ್ತು ನನಗೆ ಬೈಕ್ ಕೂಡ ಇದೆ, ಹಿಮಾಲಯನ್ ಬೈಕ್. ಅದು ನನ್ನ ಕಡೆಯಿಂದ ಫುಲ್ ನಿಮಗೆ ಕೊಡ್ತೀನಿ, ನೀವು ಬನ್ನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಆದರೆ ಅವ್ರದ್ದೇ ಬೈಕಲ್ಲಿ ಬರ್ತೀನಿ ಅಂದರು. ಮತ್ತು ಸ್ಟೇ ಮತ್ತು ಅಲ್ಲಿ ಎಲ್ಲ ಜೊತೆಯಲ್ಲಿ ಟೂರ್ ಮಾಡಿಬಿಟ್ಟು ನಾವು ಇಬ್ಬರು ಒಳ್ಳೆ ಜೊತೆಯಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅವರು ನನ್ನ ವಿಡಿಯೋ ನೋಡ್ತಾರೆ, ಅದಕ್ಕೆ ತುಂಬ ಥ್ಯಾಂಕ್ಸ್ ಇನ್ನೂ ಒಂದು ಸರಿ. ಸೊ ಅವ್ರ ಜೊತೆ ಅವರು ಕೂಡ ಪಾಪ್ಯುಲರ್ ಆಗಬೇಕು. ಅವರು ಆಲ್ರೆಡಿ ಸ್ವಲ್ಪ ಪಾಪ್ಯುಲರ್, ಇನ್ನೂ ಜಾಸ್ತಿ ಪಾಪ್ಯುಲರ್ ಆಗಬೇಕು. ಜೊತೆಯಲ್ಲಿ ನಾನು ಜಾಯ್ ಕರ್ನಾಟಕ ಚಾನಲ್ ಇಬ್ಬರು ಪಾಪ್ಯುಲರ್ ಆದರೆ ತುಂಬ ಒಳ್ಳೆ ಆಗುತ್ತೆ. ಸೊ ಈಗ ಬೈಕ್ ನೋಡಿಬಿಟ್ಟು ಅವ್ರದ್ದು ಇದು ಬಂದಿತ್ತು. ಕಟಿಂಗ್ ನೋ ಕಟಿಂಗ್. ಇದು ಮೈಕ್ ನಾನೀಗ ಯೂಸ್ ಮಾಡಿಲ್ಲ. ನನ್ನ ಫ್ರೆಂಡ್ ಇದೆ ಲದಾಖಲ್ಲಿ, ಅವ್ರದ್ದು ಲಾಯರ್, ಕೋರ್ಟಲ್ಲಿ ಕೆಲಸ ಮಾಡ್ತಾರೆ. ಅವರು ನನಗೆ ಗಿಫ್ಟ್ ಕೊಟ್ಟರು. ಅವ್ರು ಹೇಳಿದ್ರು, ಏನಪ್ಪ ನಿಮ್ಮದು ಚಾನಲ್ ಎಲ್ಲ ಸರಿ ಇದೆ, ಆದರೆ ವಾಯ್ಸ್ ಸರಿಯಾಗಿ ಕೆಲಸ, ನಿನಗೆ ನಾನು ಒಂದು ಮೈಕ್ ಗಿಫ್ಟ್ ಮಾಡ್ತೀನಿ ಅಂತ ಅವರು ನನಗೆ ಇಲ್ಲಿ ಆರ್ಡರ್ ಮಾಡಿಬಿಟ್ಟು ಲದಾಖಿಂದ ಯಾರ ಜೊತೆ ಅವರು ಇಲ್ಲಿ ಕರ್ಕೊಂಡು 2-3 ದಿನ ಮುಂಚೆ ಸಿಕ್ತು. ಇನ್ನೂ ಯೂಸ್ ಮಾಡಿಲ್ಲ. ಈಗ ನೆಕ್ಸ್ಟ್ ವ್ಲಾಗಿಂದ ನಾನು ಮೈಕ್ ಕೂಡ ಯೂಸ್ ಮಾಡ್ತೀನಿ. What is this? Hello guys. Jai Karnataka. Jai Karnataka. No. Tomorrow I will cut my hair. Promise Papa. Tomorrow ಇವತ್ತು ಇವನು ಕಟ್ ಮಾಡಿಲ್ಲ. ಸೊ ನಾಳೆ ಇವರು ಪ್ರಾಮಿಸ್ ಮಾಡಿದ್ರು, ನೋಡಿದೆ ನಾಳೆ ನಾನು ಕಟ್ ಮಾಡ್ತೀನಿ ಅಂತ. ನೋಡಿ ಈಗ ಇಲ್ಲಿ ಒಂದು ಗೇಮ್ ಆಡೋಕ್ಕೆ ಪಾರ್ಕ್ ಚಿಕ್ಕದು ಇದೆ, ಅಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇನ್ನೂ ಇವನಿಗೆ ಜಾಸ್ತಿ ಜ್ಯೂಸು ಸರಿ ಇಲ್ಲ. ನೀವು ಜೊತೆ ಓನ್ಲಿ ಲಿಟಿಲ್ ಸಾಕು ಜನ ಸ್ಟಾಪ್ ಚೂಸ್ ಸಾಕು. ನೋ ಈಗ ಜಾಸ್ತಿ ಕುಡಿದರೆ ನಿಮಗೆ ಚೆನ್ನಾಗಿಲ್ಲ ಇದು. ಓಕೆ, ಟುಮಾರೋ ಓಕೆ ಸಮ್ ಈಗ ಜೈ ಕರ್ನಾಟಕ ಸಮ್ ಕರೆ ಕೈಗಲ್ ತೂ ಸಮ್ ಜೈ ಕರ್ನಾಟಕ. ಐ ಡೋಂಟ್ ನೋ ಕರೆ ವೇಟ್ ಓಕೆ ಯಾ ಟುಮಾರೋ ಓಕೆ. ಆದರೆ ಮಾಡಲಿಲ್ಲ, ನೋಡೋದ ನಾಳೆ ಮಾಡ್ತೀನಿ ಅಂತಾರೆ. ನೀವು ಎಲ್ಲ ದಯವಿಟ್ಟು ಯಾರು ಸಿಂಗಲ್ ಇದ್ದರೆ ನೀವು ಬೇಗ ಮದುವೆ ಮಾಡಿ. ಯಾಕೆಂದರೆ ಮದುವೆ ಮಾಡಿಬಿಟ್ಟು ಮಕ್ಕಳು ಮಾಡಿಬಿಟ್ಟು ಆಮೇಲೆ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದು ಜೋಕ್ ಇಲ್ಲ, ಸೀರಿಯಸ್ಸು. ನಮ್ಮ ಲೈಫಲ್ಲಿ ಏನು ಮಾಡಿದ್ರೆ ಟೈಮಲ್ಲಿ ಮಾಡಬೇಕು, ಮದುವೆ ಕೂಡ ಟೈಮಲ್ಲಿ ಮಾಡಬೇಕು. ಸೊ ಮದುವೆ ಆದಮೇಲೆ ಎಂಜಾಯ್ ಮಾಡೋಕ್ಕೆ, ಅದು ಟೆನ್ಷನ್ ತಗೊಳ್ಳೋಕ್ಕೆ ಅದು ನಿಮ್ಮ ಮೇಲೆ ಇರುತ್ತೆ. ಯಾರ್ಯಾರು ಸಿಂಗಲ್ ಇದ್ದರೆ ಎಲ್ಲ ಸುಮ್ಮನೆ ಜೋಕ್ಸ್ ಮಾಡ್ತಾರಲ್ವ, ಸಿಂಗಲ್ ಇದ್ದರೆ ಲೈಫು ಮಜಾ ಅಂತ. ಸೊ ಅದು ಪರ್ಸನ್ ಮೇಲೆ, ಜನ ಮೇಲೆ ಡಿಪೆಂಡ್ ಆಗುತ್ತೆ. ಯಾರ್ಯಾರು ಸಿಂಗಲ್ ಇರುವಾಗ ಖುಷಿ ಇರಲ್ಲ, ಯಾರ್ಯಾರು ಮದುವೆ ಮಾಡಿದಾದ್ಮೇಲೆ ಖುಷಿ ಇರಲ್ಲ. ಆದರೆ ಯಾರ್ಯಾರು
ಸಿಂಗಲ್ ಕೂಡ ಖುಷಿ ಇರುತ್ತೆ, ಮದುವೆ ಆದಮೇಲೂ ಕೂಡ ಖುಷಿ ಇರುತ್ತೆ. ಸೊ ಮಕ್ಕಳು ಇದ್ದೇ ಒಳ್ಳೆ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅವ್ರದ್ದು ಈ ಥರ ಚಿಕ್ಕ ಕೆಲಸಕ್ಕೆ ಜಾಸ್ತಿ ಟೈಮ್ ನಾವು ಕೊಡಬೇಕು ಮತ್ತು ಎಂಜಾಯ್ ಕೂಡ ಮಾಡ್ಬೋದು. ಯಾಕೆಂದರೆ ಅದು ಎಲ್ಲ ನಮ್ಮ ಏನು ಹೇಳ್ತಾರೆ ರೀತಿ ರಿವಾಜ್ ಇರ್ತಾರೆ, ಏನು ಹೇಳ್ತಾರೆ ಲೈಫಲ್ಲಿ ಎಲ್ಲ ಹಂಗೆ ಸರ್ಕಲ್ ನಡೀತಾ ಇರ್ತಾರೆ. ಮದುವೆ ಮಾಡಿಲ್ಲ ಅಂದರೆ ನಮ್ಮ ಥರ ಜನಗಳು ಎಲ್ಲಿಂದ ಬರ್ತಾರೆ, ಮೇಲೆಯಿಂದ ಬರಲ್ಲ. ಸೊ ಲೆಟ್ಸ್ ಗೋ, ಗೇಮ್ ಫಿನಿಶ್. ಈಗ ಇಲ್ಲಿಂದ ಜಾಸ್ತಿ ನೋ ಲೆಟ್ಸ್ ಗೋ